ಬಾಲಾಜಿ ಸುಭಾಷ್ ಸರ್ ಸಾಮಾಜಿಕ ಕಾರ್ಯಕರ್ತರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಚೆನ್ನಾಗಿದೆ ತಮ್ಮಣ್ಣ, ತಾವೇನಿದೆ ತಮ್ಮಣ್ಣ? ಇಲ್ಲಿ ದೇವನೂರಲ್ಲಿ ಒಂದು ಸಭೆಯಲ್ಲಿದ್ದೆ ತಮ್ಮಣ್ಣ. ನಾನು ಈಗ ಬಂದೆ ಬೆಳಗ್ಗೆ. ದೇವನೂರಲ್ಲಿ ಒಂದು ಸಭೆಯಲ್ಲಿದ್ದೆ ತಮ್ಮಣ್ಣ. ಈಗ ಜಸ್ಟ್ ನನ್ನ ಸ್ಪೀಚ್ ಸ್ಟಾರ್ಟ್ ಆಯಿತು, ಮುಗಿಸ್ಕೊಂಡು ಮಾಡಲ? ಸಾರಿ ಮಕ್ಕಳ, ನಿಮ್ಮ MLA ಅವ್ರು ಫೋನ್ ಮಾಡಿದ್ರು. ಸೊ ನನ್ನ ಹೆಸರು ಬಾಲಾಜಿ ಸುಭಾಷ್ ಅಂತ. ಸೊ ನನ್ನ ಭಾಷಣ ಮಾಡೋದು ಅಭ್ಯಾಸ ಇಲ್ಲ. ನಾನು ಯಾವ ಉದ್ಯಮಿನೂ ಅಲ್ಲ. ಬೇಸಿಕ್ಲಿ ನಾನೊಬ್ಬ ಕನ್ಸಲ್ಟೆಂಟು. ಅದರಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಿಂದಾನೇ ಮಾನ್ಯ ಸಿ ಟಿ ರವಿಯವರು ಇರ್ಬೋದು, ತಮ್ಮಣ್ಣವ್ರು ಇರ್ಬೋದು, ಭೋಜೇಗೌಡರು ಇರ್ಬೋದು, ಸಾರ್ಗೋಡ್ ಫ್ಯಾಮಿಲಿಯವರು ಇರ್ಬೋದು, ಸಿದ್ಧಾರ್ಥಣ್ಣನ ಫ್ಯಾಮಿಲಿಯವರು ಇರ್ಬೋದು, ಎಲ್ಲರೂ ನನ್ನ ಕ್ಲೈಂಟ್ಸ್. ನಾನು ಯಾವುದೇ ರಾಜಕೀಯ ವ್ಯಕ್ತಿನೂ ಅಲ್ಲ, ನನ್ನ ಹತ್ರ ಯಾವುದೇ ಫ್ಯಾಕ್ಟ್ರಿನೂ ಇಲ್ಲ, ಯಾವುದೇ ಇಲ್ಲ. ಇವತ್ತು ನನ್ನ ಮಾಮ ಶ್ರೀ ದಾಶರಥಿ ಅವರು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಒಬ್ಬ ಗೆಸ್ಟೆಡ್ ಆಫೀಸರ್ ಆಗಿ ರಿಟೈರ್ಡ್ ಆಗಿ ಸೇವೆ ಸಲ್ಲಿಸಿದಂಥವ್ರು. ಮೊದಲಿಂದನೂ RSS ಅಂತ ಒಂದು ಡಿಸಿಪ್ಲಿನ್ ಸಂಸ್ಥೆ ಜೊತೆ ಗುರುತಿಸ್ಕೊಂಡು ಶಿಸ್ತಿನ ಜೀವನ ನಡೆಸ್ಕೊಂಡು ಬಂದಂಥವ್ರು ನನ್ನ ಮಾಮ. ಇವರು ನೋಡ್ಕೊಂಡು ಬೆಳೆದಂಥವ್ರು ನಾವು. ನನ್ನ ತಾಯಿ ಪ್ರಾಥಮಿಕ ಶಾಲೆ ಶಿಕ್ಷಕಿಯಾಗಿ ಕೋವಿಡ್ ಸಮಯದಲ್ಲಿ ಅವರ ಎಂಟೈರ್ ಪೆನ್ಷನ್ ಅನ್ನ ಸರ್ಕಾರಕ್ಕೆ ಸರೆಂಡರ್ ಮಾಡಿದ್ರು. ಸೊ ಇವತ್ತು ದಾಶರಥಿ ಅವರು ಹೇಳಿದ್ರು ಸ್ಕಾಲರ್ಶಿಪ್ಸ್ ಬಗ್ಗೆ, ಇದ್ರ ಬಗ್ಗೆ. ಮತ್ತೊಂದು ಹೇಳಿದ್ರು 5 ಜನ ಮಕ್ಕಳಿದ್ದಾರೆ, 9 ಜನ ಮಕ್ಕಳಿದ್ದಾರೆ ಅಂತ. ಆದರೆ ಒಂದೇ ಒಂದು ವಿಷಯ ಹೇಳಬೇಕು ಸಾಹೇಬ್ರೆ. ನಿನ್ನೆ ಒಂದು ಒಳ್ಳೆ ಒಂದು ಸಮಯದಲ್ಲಿ ನಾನು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ವಿ, DK ಶಿವಕುಮಾರ್ ಸಾಹೇಬರು. ಹಳ್ಳಿಗಳಿಗೆ ಯಾವ ರೀತಿ ಈಗ ಬೆಂಗಳೂರು ಬಗ್ಗೆ ಸರ್ಕಾರದಿಂದ ಏನು ಮಾಡಬೇಕು ಅಂತಿದ್ದಾರೆ ಅದು ಆಲ್ರೆಡಿ ಮಾಡ್ತಾ ಇದ್ದಾರೆ. ಅದು ಟನಲ್ ಪ್ರಾಜೆಕ್ಟ್ ಇರ್ಬೋದು, ಫುಟ್ಪಾತ್ ತೋರಿತರು ಕಾರ್ಯಾಚರಣೆ ಇರ್ಬೋದು, ಮತ್ತೊಂದು ಇರ್ಬೋದು. ಹಳ್ಳಿಗಳಿಗೆ ಏನು ಮಾಡಬೇಕು ಅಂತ ಹೇಳಿದಾಗ ನೀವು ನಂಬ್ತಿರೋ ಬಿಡ್ತಿರೋ ಲಕ್ಷ್ಮೀಶನ್ ಸನ್ನಿಧಿ ನಿಂತ್ಕೊಂಡು ಸುಳ್ಳು ಹೇಳಲಿಕ್ಕೆ ಬರಲ್ಲ. ಹೋದ ವಾರ ಲಿಟ್ರಲಿ 1 ವೀಕ್ ಬಿಫೋರ್ ಗ್ಲೋಬಲ್ ಟ್ರಸ್ಟ್ ಫೌಂಡೇಶನ್ ಅಂತ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸಹಮತದಿಂದ ಇದೊಂದು ಸಂಸ್ಥೆ ಒಂದು ಶುರುವಾಗಿ ಅದಕ್ಕೆ ಮುಖ್ಯಸ್ಥನಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಸೊ ದಯವಿಟ್ಟು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿನವರು, ತಾಲೂಕ್ ಪಂಚಾಯತಿನವರು, ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರು ಬಂದಿದ್ದಾರೋ ನನಗೆ ಗೊತ್ತಿಲ್ಲ, ಅದು ನನಗೆ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಇದು ರಾಜಕೀಯ ಉದ್ದೇಶನೂ ಅಲ್ಲ, ನಾವು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರೋರು ಅಲ್ಲ. ನಾನು ಕೇಳ್ಕೊಳ್ತಾ ಇರೋದು ಇಷ್ಟೇನೆ, ದಯವಿಟ್ಟು ಲಕ್ಷ್ಮೀಶ ಸ್ಕೂಲ್ ಏನಿದೆ ಇದು ನಮ್ಮ ಫ್ಯಾಮಿಲಿಗೆ ಎಮೋಷನಲ್ ಆಗಿ ಅಟ್ಯಾಚ್ ಆಗಿರೋ ಶಾಲೆ. ನಾವು ಇಲ್ಲಿ ದಾನ ಧರ್ಮ ಇದೆಲ್ಲ ಮಾಡಕ್ ಬಂದ್ರೆ ನಮ್ಮ ಮಕ್ಕಳಿಗೆ ಯಾರಿಗೂ ದಾನ ಧರ್ಮ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಮಕ್ಕಳಿಗೆ ಇವತ್ತು ಅವಶ್ಯಕತೆ ಇರೋದು ಮಾರ್ಗದರ್ಶನ. ಎಲ್ಲ ಪೇರೆಂಟ್ಸ್ಗೂ ಅವ್ರ ಮಕ್ಕಳನ್ನ ಸಾಕೋ ಯೋಗ್ಯತೆ ಭಗವಂತ ಕೊಟ್ಟಿದ್ದಾನೆ. ದೇಶ ಅಷ್ಟು ಸಮೃದ್ಧಿಯಾಗಿದೆ. ಆದ್ರಿಂದ ಇವತ್ತು ಮಾನ್ಯ ದಾಶರಥಿ ಹಾಗೂ ನನ್ನ ಅತ್ತೆ ಶ್ರೀಮತಿ ಶೋಭಾ ದಾಶರಥಿ ಅವರು ಮನವಿ ಸಲ್ಲಿಸಲು, ನಾನು ಈ ಗ್ಲೋಬಲ್ ಟ್ರಸ್ಟ್ ಫೌಂಡೇಶನ್ ಏನ್ ಸ್ಥಾಪನೆ ಆಗಿದೆ ಇದ್ರದ್ದು ಒಂದಷ್ಟು ಉದ್ದೇಶಗಳಿದೆ. ಅದನ್ನ ಮೊಟ್ಟ ಮೊದಲನೇದಾಗಿ ಲಕ್ಷ್ಮೀಶ ಸ್ಕೂಲ್ಗೆ ತಲುಪಿಸ್ಕೊಳ್ಳಿ. ಅದರಲ್ಲಿ ಪಬ್ಲಿಕ್ ವೈಫೈ ಸಿಸ್ಟಮ್ ಇರ್ಬೋದು, ಪ್ರಾಜೆಕ್ಟರ್ ಇರ್ಬೋದು, ಸ್ಟಡಿ ಸೆಂಟರ್ ಇರ್ಬೋದು, ಟಾಯ್ಲೆಟ್ ಫೆಸಿಲಿಟಿ ಇರ್ಬೋದು, ಮಕ್ಕಳಿಗೆ ಕಂಪ್ಯೂಟರ್ ಫೆಸಿಲಿಟೀಸ್ ಇರ್ಬೋದು, ಹೈ ಸ್ಪೀಡ್ ಇಂಟರ್ನೆಟ್ ಇರ್ಬೋದು. ಈ ತರ ಇಟ್ಸ್ ಎ ಕಮ್ಯುನಿಟಿ ವೆಲ್ಫೇರ್. ಇದರಲ್ಲಿ ಯಾರು ಫಸ್ಟ್ ರ್ಯಾಂಕ್ ಬರ್ತಾರೆ, ಯಾರು ಥರ್ಡ್ ರ್ಯಾಂಕ್ ಬರ್ತಾರೆ ಅಂತಲ್ಲ. ಲಕ್ಷ್ಮೀಶ ಸ್ಕೂಲ್ ಅಂದ್ರೆ ಯಾವುದೇ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಕಡಿಮೆ ಇರಬಾರ್ದು. ಆ ಮಟ್ಟಕ್ಕೆ ಟ್ರಸ್ಟ್ ವತಿಯಿಂದ ಏನೇನು ಬೇಕು, ಸರ್ಕಾರದ ವತಿಯಿಂದ ಏನೇನು ಬೇಕು, ದಯವಿಟ್ಟು ಸಂಕೋಚ ಇಲ್ಲದೆ ಕೇಳ್ಕೊಳ್ಳಿ. ಇದು ನನ್ನ ಕಡೆಯಿಂದ ನಾನು ಪ್ರಾಮಿಸ್ ಅನ್ಬೋದು, ಕಮಿಟ್ಮೆಂಟ್ ಅನ್ಬೋದು, ಗೊತ್ತಿಲ್ಲ. ಎಲ್ರಿಗೂ ಒಳ್ಳೇದಾಗಿ
ಲಕ್ಷ್ಮೀಶ ಕವಿ ನಡೆದಾಡಿದಂಥ ಸ್ಥಳ. ಹಾಗೆ ಲಕ್ಷ್ಮೀಶ ಹೆಸರಿನಲ್ಲಿಯೇ ಇರುವಂಥ ವಿದ್ಯಾಸಂಸ್ಥೆಗೆ ನನ್ನ ಕೈಲಾದಷ್ಟು ಎಷ್ಟು ಸಹಾಯವನ್ನು ಮಾಡಿ ನಮ್ಮ ಶಾಲೆ ಯಾವ ಖಾಸಗಿ ಶಾಲೆಗಳಿಗಿಂತಲೂ